D-Boss Darshan's The Devil teaser leak. D-Boss Darshan's The Devil teaser leak. ಫೆಬ್ರವರಿ 16ಕ್ಕೆ ರಿಲೀಸ್ ಆಗಬೇಕಾಗಿದ್ದ D-Boss Darshan's The Devil ಟೀಸರ್ ಲೀಕ್ ಆಯ್ತಾ? ಟೀಸರ್ನಲ್ಲಿ ಹೇಗಿದೆ D-Boss ಅಬ್ರ ಮತ್ತು ಹೇಟರ್ಸ್ಗಳಿಗೆ ಹೇಗೆ ಹೇಳಿದ್ದಾರೆ ಡೈಲಾಗ್ಸ್? ಡೆವಿಲ್ ಟೀಸರ್ ನಿಜಕ್ಕೂ ಲೀಕ್ ಆಯ್ತಾ ಅಥವಾ ಡೆವಿಲ್ ರೆಕಾರ್ಡ್ನ ತಡೆಯೋದಕ್ಕೆ ದುಶ್ಮನ್ಗಳು ಟ್ರೈ ಮಾಡ್ತಾ ಇದ್ದಾರಾ? ದ ಡೆವಿಲ್ ಸಿನಿಮಾ ತಂಡದವರು ಎಡವಿದ್ರ? ಅದರಲ್ಲೂ ದುಶ್ಮನ್ಗಳ ಆಟ ಹೇಗಿದೆ, ಅವರ ಪ್ಲಾನ್ ಹೇಗಿದೆ, ಅದರ ವಿರುದ್ಧ ಡಿ ಫ್ಯಾನ್ಸ್ ಏನು ಮಾಡ್ತಾ ಇದ್ದಾರೆ, ಇವೆಲ್ಲವನ್ನ ಹೇಳ್ತೀನಿ ಬನ್ನಿ ಸ್ನೇಹಿತರೆ. ಫೆಬ್ರವರಿ 16ಕ್ಕೆ D-Boss ದರ್ಶನ್ರ ಬರ್ತ್ಡೇ ಪ್ರಯುಕ್ತ ದ ಡೆವಿಲ್ ಟೀಸರ್ ಬರುತ್ತೆ ಅಂತ ತಿಳಿಸಲಾಗಿತ್ತು. ಆದರೆ ಈಗ ಬರ್ತ್ಡೇಗೆ ಇನ್ನೂ 5 ದಿನಗಳು ಬಾಕಿ ಇರುವಂತೆಯೇ ಟೀಸರ್ ಲೀಕ್ ಆಗಿದೆ ಅಂತೆ. ಟೀಸರ್ ಲೀಕ್ ಅಷ್ಟೇ ಅಲ್ಲ, ಸೋಷಿಯಲ್ ಮೀಡಿಯಾಗಳಲ್ಲಿ ದುಶ್ಮನ್ಗಳು ಹೊಸ ಆಟ ಶುರು ಮಾಡವ್ರೆ. ಇದನ್ನ ಆಮೇಲೆ ಹೇಳ್ತೀನಿ. ಈಗ ಟೀಸರ್ ಲೀಕ್ ಬಗ್ಗೆ ಹೇಳೋದಾದ್ರೆ, D-Boss ದರ್ಶನ್ ಅಭಿಮಾನಿ ಅಕೌಂಟ್ ಆಗಿರೋ ಕಿಲ್ಲರ್ ಕರಿಯಾದಲ್ಲಿ ಒಂದು ಹೊಸ ಪೋಸ್ಟ್ ಬಂದಿದೆ. ಅದರಲ್ಲಿ ಓ ಮೈ ಗಾಡ್, ದ ಡೆವಿಲ್ ಟೀಸರ್ ಲೀಕ್ಡ್. ಏನ್ ಟೀಸರ್ ಗುರು, ಯಪ್ಪ ಅಜನೀಶ್ ಏನ್ BGM ಕೊಟ್ಟಿದೆಯಾ ಗುರು. ದಟ್ ಡೈಲಾಗ್ ಪಕ್ಕ ಹೇಟರ್ಸ್ಗೆ ಬರ್ದಿರೋದು. ಬಾಸ್ ಲುಕ್ ಅಂತೂ ಅಲ್ಟ್ರಾ ಮಾಸ್ ಅಂತ ಹಾಕವ್ರೆ. ಇವ್ರ ಪ್ರಕಾರ ಟೀಸರ್ನ ಡ್ಯೂರೇಷನ್ 1 ನಿಮಿಷ 42 ಸೆಕೆಂಡ್ ಇದೆಯಂತೆ. ಇವ್ರ ಪೋಸ್ಟ್ ನೋಡಿದ ಎಲ್ಲರೂ ನಿಜಾನಾ ಬ್ರೋ, ದಯವಿಟ್ಟು ನಮಗೂ ಕಳಿಸಿ, ಡೈರೆಕ್ಟ್ ಮೆಸೇಜ್ ಮಾಡಿ ಅಂತ ಬೇಡಿಕೊಳ್ತವ್ರೆ. ಇನ್ನು ಆನೆಸ್ಟ್ ರಿವ್ಯೂ ಅವರು ನಾವು ಸಹ ಟೀಸರ್ ನೋಡಿದ್ದೀವಿ ಅಂತ ಒಂದೇ ಲೈನ್ ಹಾಕಿದ್ದಾರೆ. ಅದು ಹೇಟರ್ಸ್ ಡಮಾರ್ ಆಗೋ ರೀತಿ ಇದೆ ಅಂತ. ಇದನ್ನು ನಂಬಿದ ಹಲವರು ನಿಜಾನಾ, ಈ ಸುದ್ದಿ ನಿಜಾನಾ ಅಂತ ಕೇಳಿದ್ರೆ 100% ಶ್ಯೂರ್ ಅಂತ ಹಾಕಿದ್ದಾರೆ. ಹೇಟರ್ಸ್ಗೆ ಬಗ್ನಿಗೂಟ ಇಟ್ಟಂಗೆ ಆಗ್ಬೇಕು ಅಷ್ಟೇ ಅಂತ ಉಳಿದವರು ಹೇಳ್ತಾ ಇದ್ದಾರೆ. ಇನ್ನು ಕೃಷ್ಣ 2 ಎಂಬುವರು ಹೈ ಹೌ 12 ಸೆಕೆಂಡ್ಸ್ BGM ವಿಲ್ ಅಪ್ಲೋಡ್ ಟುಮಾರೋ ಅಂತ ಹಾಕಿದ್ದಾರೆ. ಅಂದರೆ ನನ್ನ ಹತ್ರ 12 ಸೆಕೆಂಡ್ BGM ಇದೆ, ಅದನ್ನು ನಾಳೆ ಹಾಕ್ತೀನಿ, ಆದರೆ ಕೇವಲ BGMನ ಹಾಕ್ತೀನಿ, ಬ್ಲ್ಯಾಕ್ ಸ್ಕ್ರೀನ್ ಮಾಡಿರ್ತೀನಿ ಅಂತೇಳ್ಬಿಟ್ಟು ಹೇಳ್ಕೊಂಡಿದ್ದಾರೆ. ಆದರೆ ಅಭಿಮಾನಿಗಳು ಹೆದರ್ಕೋಬೇಕಾದ ಅವಶ್ಯಕತೆ ಇಲ್ಲ, ಇವೆಲ್ಲವೂ ಸುಳ್ಳು ಸುದ್ದಿ. ಕೇವಲ ಕೆಲವು ಲೈಕ್ಸ್ ಮತ್ತು ರೀಚ್ಗೋಸ್ಕರ ಕೆಲವರು ಈ ರೀತಿ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಡೆವಿಲ್ ಚಿತ್ರದ ಟೀಸರ್ ಯಾವುದೇ ಕಾರಣಕ್ಕೂ ಎಲ್ಲೂ ಲೀಕ್ ಆಗಿಲ್ಲ. ಆಗಿದ್ದಿದ್ರೆ ಇಷ್ಟೊತ್ತಿಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅಲ್ಲೋಲ ಕಲ್ಲೋಲ ಆಗಿರೋದು. ಸೊ ಅಭಿಮಾನಿಗಳು ನಿರಾಳತೆಯಿಂದ ಇರಿ. 16ಕ್ಕೆ ಟೀಸರ್ ಬರ್ತಾ ಇದೆ, ಅವತ್ತೇ ರೆಕಾರ್ಡ್ಸ್ಗೆ ರೆಡಿಯಾಗಿರಿ. ಇನ್ನು ದುಶ್ಮನ್ಗಳ ಹೊಸ ಆಟ ಅನ್ನಲ್ಲ, ಅದನ್ನು ಹೀಗೆ ಹೇಳ್ತೀನಿ ನೋಡಿ. ದ ಡೆವಿಲ್ ಚಿತ್ರದ ಪ್ರೊಡಕ್ಷನ್ ಹೌಸ್ ಆಗಿರೋ ಜೈ ಮಾತಾ ಕಂಬೈನ್ಸ್ ಹೆಸರಿನಲ್ಲಿ ಫೇಕ್ ಐಡಿಯನ್ನು ಸೃಷ್ಟಿ ಮಾಡಿದ್ದಾರೆ ದುಶ್ಮನ್ಸ್. ಈ ಅಕೌಂಟ್ನಲ್ಲಿ ದ ಡೆವಿಲ್ ಟೀಸರ್ ಆನ್ 16/2/2025 ಅಂತ ಒಂದು ವಿಡಿಯೋನ ಹಂಚಿಕೊಳ್ಳಲಾಗಿದೆ. ಇದು ಆ್ಯಕ್ಚುಲಿ ಡಿ ಫ್ಯಾನ್ಸ್ಗಳು ಮಾಡಿರೋ ಅಕೌಂಟಾ ಅಥವಾ ದುಶ್ಮನ್ಗಳ ಅಕೌಂಟಾ ಅಂತ ಡೌಟ್ ಬಂದಿದೆ. ಯಾಕೆಂದರೆ ತೀರಾ ಕಳಪೆ ಆಗಿರೋ ಯಾವುದೋ ವಿಡಿಯೋನ ಡೆವಿಲ್ ಟೀಸರ್ಗೆ ಸಂಬಂಧಿಸಿದ್ದು ಅಂತ ಹಾಕ್ಕೊಂಡಿದ್ದಾರೆ. ಈ ವಿಡಿಯೋನ ಮತ್ತು ಈ ಅಕೌಂಟ್ನ ಅನೇಕರು ನಿಜವೇ ಅಂತ ನಂಬಿದ್ದಾರೆ. ಈಗಾಗಲೇ 1000ಗಟ್ಟಲೆ ವ್ಯೂಸ್ಗಳು ಈ ವಿಡಿಯೋಕ್ಕೆ ಬಂದಿದೆ. ಆದರೆ ಆ ಅಕೌಂಟೇ ಫೇಕ್ ಅಕೌಂಟು. ನಿಜವಾದ ಜೈ ಮಾತಾ ಅಕೌಂಟು ಹೆಸರು ಹೇಗಿದೆ ನೋಡಿ. ಆನೆಸ್ಟ್ ರಿವ್ಯೂ ಇವರೇ ಮತ್ತೆ ಒಂದು ಪೋಸ್ಟ್ ಹಾಕಿ ಹೇಳಿದ್ದಾರೆ. ಡೆವಿಲ್ ಪ್ರೊಡಕ್ಷನ್ ಹೌಸ್ ಪೇಜ್ ಫೇಕ್ ಅಕೌಂಟ್ ಅಟ್ ಜೈ ಮಾತಾ ಕಂಬೈನ್ಸ್. ಇದು ಟೆಕ್ನಿಷಿಯನ್ ಅಕೌಂಟು. ಒರಿಜಿನಲ್ ಅಕೌಂಟ್ ಏನಂದರೆ ಅಟ್ SJMC ಫಿಲ್ಮ್ಸ್. ಇದು ಪ್ರೊಡಕ್ಷನ್ ಅಕೌಂಟ್ ಅಂತ ಹಾಕಿದ್ದಾರೆ. ಅಲ್ಲದೆ ಫೇಕ್ ಅಕೌಂಟ್ ಆಗಿರೋ ಅಟ್ ಜೈ ಮಾತಾ ಕಂಬೈನ್ಸ್ನ ಎಲ್ಲ D-Boss ಫ್ಯಾನ್ಸ್ಗಳು ಅನ್ಫಾಲೋ ಮಾಡಿ ಅಂತಲೂ ಕೇಳ್ಕೊಳ್ತಾ ಇದ್ದಾರೆ. ಅಕಸ್ಮಾತ್ ಅದು ಡಿ ಫ್ಯಾನ್ಸ್ಗಳೇ ಕ್ರಿಯೇಟ್ ಮಾಡಿರ್ತಕ್ಕಂಥ ಅಕೌಂಟ್ ಆಗಿದ್ರೆ ಮೊದಲು ಆ ಅಕೌಂಟ್ನ ID ಹೆಸರನ್ನ ಚೇಂಜ್ ಮಾಡಿ. ಯಾಕೆಂದರೆ ಬೇರೆ ಅಭಿಮಾನಿಗಳಿಗೆ ಗೊಂದಲ ಆಗೋದು ಬೇಡ ಅಂತ ಜೈ ಮಾತಾ ಕಂಬೈನ್ಸ್ ಎಂಬ ಹೆಸರನ್ನ ತೆಗೆದು ಬೇರೆ ಹೆಸರನ್ನ ಹಾಕ್ಕೊಳ್ಳಿ ಅಂತ ಆಗ್ರಹಿಸ್ತಾ ಇದ್ದಾರೆ.